ವಿಡಿಯೋದಲ್ಲಿ ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಇವಾಗ ರೋಡ್ ಸೈಡಲ್ಲಿ ಮಾರುವಂತ ಕೋಳಿಗಳು ಯಾವ್ದು ಬ್ರೋ ಅಂತ ತುಂಬಾ ಜನ ಕೇಳ್ತಾನೆ ಇದ್ರೆ ಅಂದ್ರೆ ತುಂಬಾ ಜನಕ್ಕೆ ಇದು ಡೌಟ್ ಇತ್ತು. ಮತ್ತೆ ತುಂಬಾ ಜನ ವಿಡಿಯೋ ಮಾಡಿದಾಗೆಲ್ಲ ಬ್ರೋ ಈ ರೋಡ್ ಸೈಡಲ್ಲಿ ಕೋಳಿಗಳು ತಗೊಬಿಟ್ಟಿದೀವಿ ಮತ್ತೆ ಕೋಳಿ ಮರಿಗಳು ತಗೊಬಿಟ್ಟಿದೀವಿ, ಅದು ಯಾವುದು ಅಂತ ಗೊತ್ತಾಗ್ತಿಲ್ಲ ಬ್ರೋ, ಒಂದು ಸ್ವಲ್ಪ ಹೇಳು ಬ್ರೋ ಅದು ಯಾವುದು ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಆ ಕೋಳಿಗಳು ಬಂದು ಅವರೇ ಬಾಯಿ ಬಿಟ್ಟು ಹೇಳ್ತಾರೆ, ಕೆಲವರು ಹೇಳಲ್ಲ ಅಷ್ಟೇ. ಅಂದ್ರೆ ಕೆಲವರು ಪ್ಯೂರ್ ನಾಟಿ ಅಂತ ಜನಕ್ಕೆ ಗೊತ್ತಿಲ್ಲ ಅಂತ ಯಾಮಾರಿಸ್ತಾ ಇರ್ತಾರೆ. ಕೆಲವ್ರು ಏನಪ್ಪಾ ಅಂತಂದ್ರೆ ಇರೋದು ಹೇಳ್ಬಿಡ್ತಾರೆ. ಅಂದರೆ ಸೋನಾಲಿ ಅಂತ ಒಂದು ತಳಿ ಬರುತ್ತೆ, ಅಂದರೆ ಸೋನಾಲಿ ಮತ್ತು ಮೈಸೂರು ನಾಟಿ ತಳಿಗಳು ಬರುತ್ತೆ. ಬಟ್ ಈ ತಳಿಗಳು ಏನಪ್ಪ ಅಂತಂದರೆ ರೋಗ ಲಕ್ಷಣಗಳಿಗೆ ಜಾಸ್ತಿ ಇರುತ್ತೆ. ಅಂದರೆ ಈಗ ನಾಟಿ ಕೋಳಿಗಳು ರೋಗ ಲಕ್ಷಣಗಳನ್ನ ಜಾಸ್ತಿ ತೊಡ್ಕೋತವೆ. ಅಂದರೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು. ಈ ಮೈಸೂರು ನಾಟಿ ಸೋನಾಲಿ ನಾಟಿ ಕೋಳಿಗಳೇನಪ್ಪ ಅಂತಂದರೆ ರೋಗ ಲಕ್ಷಣಗಳನ್ನ ಕಡಿಮೆ ಪ್ರಮಾಣ, ಅಂದರೆ ಇವಾಗ ಕಡಿಮೆ ಪ್ರಮಾಣದಲ್ಲಿ ಯಾವ ಥರ ಇದಾಗುತ್ತೆ ಅಂತಂದರೆ ರೋಗ ಲಕ್ಷಣಗಳು ಬಂದು ದಿನನೇ ಸತ್ತೋಗೋದು, ಬಂದು ದಿನನೇ ಹೊಂಟೋಗೋದು, ಈ ಥರದ್ದು ಮಾಡೋವಂಥದ್ದು. ಆದ್ದರಿಂದ ಇವಾಗ ಸೋನಾಲಿ ಈ ಥರ ಮೈಸೂರು ನಾಟಿ ಕೋಳಿಗಳು ರೋಗ ಲಕ್ಷಣಗಳು ಬಂದು ಸತ್ತೋಗೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ತುಂಬ ಜನ ಕೇಳೋದು ತೊಗೊಬಿಡಿ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸೋನಾಲಿ ತಳಿ ಬಂದು ನಿಮಗೆ ಕಾವು ಕೂತ್ಕೊಳ್ಳಲ್ಲ. ಮತ್ತು ಮೊಟ್ಟೆ ಇಕ್ಕಿದ್ರು ಕೂಡ ನೀವು ಇಂಕಿಬಿಟ್ರಲ್ಲೋ ಇಲ್ಲ ಅಂತಂದರೆ ಬೇರೆ ನಾಟಿ ಕೋಳಿಗಳಿತ್ತು ಅಂದರೆ ನಾಟಿ ಕೋಳಿಗಳಲ್ಲೋ ಮರಿ ಮಾಡಿಸ್ಕೋಬೇಕಾಗುತ್ತೆ. ಅಂದರೆ ನೋಡೋಕ್ಕೆ ಸ್ವಭಾವ ಒಂದೇ ಥರ ಚಿಕ್ಕದ್ರಲ್ಲಿ ಕಾಣಿಸ್ತದೆ ಅಷ್ಟೇ. ದೊಡ್ಡ ಐತೆ ಅಂದ ತಕ್ಷಣ ಅದ್ರ ಕಾಲಲ್ಲಿ ಕಣ್ಣಲ್ಲಿ ಮತ್ತು ಪ್ರತಿಯೊಂದರಲ್ಲೂ ಗೊತ್ತಾಗೋಗುತ್ತೆ ಕಂಪ್ಲೀಟಾಗಿ ನಾಟಿನ ಸೋನಾಲಿನ ಅಂತ ಅಲ್ಲೇ ತಿಳ್ಕೊಬಿಡ್ಬೋದು ನೀವು ಅಷ್ಟೇ. ಅದರಲ್ಲಿ ಇನ್ನೇನು ಬೇರೆ ಏನು ಬೆನಿಫಿಟ್ ಇರೋದಿಲ್ಲ. ಅಂತಂದರೆ ನೀವೇನಾದರೂ ತೊಗೊಂಡಿದ್ದೀನಿ ಅಂತಂದರೆ ನೋಡ್ಕೊಳ್ಳಿ, ನಿಮ್ಗೆ ಅಲ್ಲಿ ಕಣ್ಣಲ್ಲಿ ಮತ್ತು ಇದರಲ್ಲೇ ಗೊತ್ತಾಗುತ್ತೆ. ಅದರಲ್ಲಿ ನಾಟಿ ಕೋಳಿಗಳು ಯಾವುದೂ ಬರೋಲ್ಲ. ಅವ್ರ ಹತ್ರ ಬರೋದೇನಪ್ಪ ಅಂತಂದರೆ ಸೋನಾಲಿಗಳು. ಅಂತಂದರೆ ತುಂಬ ಜನ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಈಗ ಸೋನಾಲಿ ಎಲ್ಲದೆ ಹೋಗಿದ್ರೆ ಪ್ಯೂರ್ ನಾಟಿ ಆದರೆ ತಮಿಳ್ನಾಡು ಬಾರ್ಡ್ರಿಂದ ನಮಗೆ ಕಾಲ್ಸ್ ಬಂದಿದೆ. ಅಂದರೆ ಅಣ್ಣ ನಿಮ್ಮ ಹತ್ರ ಮರಿಗಳು ಸಿಗುತ್ತೆ, ನಿಮ್ಮ ಹತ್ರ ಮರಿಗಳು ನಾವು ತೊಗೋತೀವಿ ಮತ್ತು ಮರಿಗಳು ಕೊಡ್ತೀರಾ ಅಂತ ತುಂಬ ಜನ ಕಾಲ್ ಮಾಡಿದ್ದಾರೆ. ಮತ್ತು ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ದಾರೆ ಕದ್ರಣ. ಅದರಲ್ಲಿ ನಿಮ್ಗೆ ಹೇಳ್ತಾರೋದು ಆ ಥರ ಸೋನಾಲಿ ತಳಿಗಳಲ್ಲ ಅಂತಂದರೆ ಡೈರೆಕ್ಟ್ ನಮ್ಮ ಹತ್ರ ಯಾಕೆ ಕೇಳ್ತಾರೆ, ಪ್ಯೂರ್ ನಾಟಿ ಬೇಕು ನಿಮ್ಮ ಕಡೆ ಸಿಗುತ್ತಾ, ನಾವು ಬಂದೇ ತೊಗೊಂಡೋಗ್ತೀವಿ ನೀವು ಕೊಡ್ತೀರಾ ಅಂತೆಲ್ಲ ನಮ್ಮ ಹತ್ರ ಕಸ್ಟಮರ್ಸು ಕೇಳ್ತಾ ಇರ್ತಾರೆ. ಬಟ್ ನಮ್ಮ ಹತ್ರ ಏನಪ್ಪ ಅಂತಂದರೆ ಇಲ್ಲಿರೋರು ಕೊಟ್ಕೊಂಡು ಇಲ್ಲೇನು ಕೆಲಸಗಳೈತೆ ಲೋಕಲಲ್ಲಿ ಅಷ್ಟು ಮಾತ್ರ ನಾವು ಮಾಡ್ಕೊತಾ ಇರೋದು. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ನೋಡಿ ತೊಗೊಳ್ಳಿ. ಆಮೇಲೆ ತುಂಬ ಜನ ಕೇಳ್ತಾ ಇರೋದೇನಪ್ಪ ಅಂತಂದರೆ ಇವಾಗ ಬೆಳಗ್ಗೆ ಟೈಮ್ ಮೇವು ಹಾಕ್ಬೇಕಾ, ಸಂಜೆ ಟೈಮ್ ಹಾಕ್ಬೇಕಾ, ಇಲ್ಲ ಮಧ್ಯಾಹ್ನ ಹೊತ್ತು ಹಾಕ್ಬೇಕಾ ಅಂದರೆ ನಾಟಿ ಕೋಳಿ ಮೇವು ಅಂತಂದರೆ ತುಂಬ ಜನ ಕೇಳ್ತಾರೋ ಕ್ವಶನ್ ಏನಪ್ಪ ಅಂದರೆ ಈ ಕ್ವಶನ್ಸು. ಅಂತಂದರೆ ಈಗ ಮಾಮೂಲಿ ಬಾತು ಕೋಳಿಗಾಗಲಿ ನಾಟಿ ಕೋಳಿಗಾಗಲಿ ಯಾವುದೇ ಕೋಳಿಗಳಿಗಾದ್ರೂ ಈಗ ಬೆಳಗ್ಗೆ ಹೊತ್ತು ಜಾಸ್ತಿ ಮೇವು ಹಾಕ್ಬೇಕಾ, ಮಧ್ಯಾಹ್ನ ಹೊತ್ತು ಹಾಕ್ಬೇಕಾ, ಇಷ್ಟು ಮಾತ್ರ ಕ್ವಶನ್ಸು. ಅದನ್ನೇನಪ್ಪ ಅಂತಂದರೆ ನಿಮ್ಗೆ ಹೇಳ್ತಾ ಇರೋದು ಬಾತು ಕೋಳಿಗಾಗಲಿ ಬೆಂಕಿ ಕೋಳಿಗಳಿಗಾಗಲಿ ನೀವು ನಾಟಿ ಕೋಳಿಗಳಿಗೆ ಆಗಲಿ ನೀವು ಯಾವಾಗಲಾರ ಮೇವು ಹಾಕ್ತೀನಿ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹಾಕೋದು ಒಂದು ಕಡೆ. ಅಂತಂದರೆ ಈಗ ಕಲ್ಮಣ್ ರಾಗಿ ಚೀಕ್ಲು ರಾಗಿ ನಿಮಗೆ ಇನ್ವೆಸ್ಟ್ಮೆಂಟ್ ಲೋ ಆಗ್ತಿದೆ ನೋಡಿ. ಅಂದರೆ ನಿಮ್ಗೆ ಯಾವ್ದು ಇನ್ವೆಸ್ಟ್ಮೆಂಟ್ ಲೋ ಅಲ್ಲಿದೆ ಅಂದರೆ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಐತೆ ಆ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಹಾಕೊಳ್ಳಿ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದನ್ನ ಒಂದೊಂದು ಟೈಮ್ ಹಾಕೊಳ್ಳಿ. ಅಂದರೆ ಬೆಳಗ್ಗೆ ಸಂಜೆ ಹಾಕೊಂಡ್ರೆ ಸಾಕು. ಅಷ್ಟನ್ನು ಮಾತ್ರ ತಲೆಗೆ ಹಾಕೋಬೇಕು, ಅಷ್ಟು ಮಾತ್ರ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನೀವು ಅಷ್ಟು ತಿಳ್ಕೋತು ಅಂದರೆ ಆರಾಮಾಗಿ ಸಾಕಾಗುತ್ತೆ. ಆದಮೇಲೆ ಇನ್ನೊಂದೇನಪ್ಪ ಅಂತಂದರೆ ನೀವು ತಿಳ್ಕೊಬೇಕಾಗಿರೋದು ಈಗ ಮೇವು ಹಾಕ್ಬಿಟ್ರು ಮೇವುಗಳನ್ನ ಏನೇನು ಹಾಕೋದು ಈ ಥರದ್ದೆಲ್ಲ ಹಾಕೋದು ಅಂದರೆ ಸುಮ್ಮನೆ ತಂದು 3 ಹೊತ್ತು ಸುರಿತಾ ಇರೋದು, ಯಾವ್ಯಾವ ಟೈಮ್ಗೆ ಏನೇನು ಹಾಕ್ಬೇಕು ಅಂತ ತಿಳ್ಕೊಬೇಕು. ಈಗ ಮಳೆಗಾಲ ನೆನ್ನೆಯಿಂದ ಸ್ಟಾರ್ಟ್ ಆಗೋದೆ. ಈಗ ನಮ್ಮೂರಲ್ಲಿ ಅಲ್ಲೇ ಮಳೆಗಾಲ ಬಂದ್ಬಿಟ್ಟದೆ, ಅದು ಮಳೆ ಹುಯ್ತದೆ. ಈಗ ನೆನ್ನೆಯಿಂದ ಏನಪ್ಪ ಅಂತಂದರೆ ದಪ್ಪ ಮೆಣಸಿಕಾಯಿ ಟೊಮೊಟೊ ಹಾಕೋರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಹಾಕಿ. ಅಂದರೆ ದಪ್ಪ ಮೆಣಸಿಕಾಯಿ ಟೊಮೊಟೊ ಈಗ ಏನಾರು ಹಾಕ್ತೀವಿ ಅಂತಂದರೆ ರೋಗಗಳು ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ದಪ್ಪ ಮೆಣಸಿಕಾಯಿ ಟೊಮೊಟೊಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕ್ತೀವಿ ಅಂದರೆ ಹಾಕ್ಬೋದು, ಹಾಕ್ಲಿಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕಲೇಬೇಕು. ಜಾಸ್ತಿ ರಾಗಿ ಭತ್ತ ಹಾಕೊಳ್ಳಿ, ಅಚ್ಚುಕಟ್ಟಾಗಿ ತಿಂತವೆ ಅಷ್ಟು ಹಾಕಂದ್ರೆ ಸಾಕು ಫ್ರೆಂಡ್ಸ್, ಅಚ್ಚುಕಟ್ಟಾಗಿ ಹಾಕೋಬೋದು. ಏನಾದರೂ ಇಷ್ಟು ದಿನ ಕೇಳ್ತಾನೆ ಇದ್ದೀರಾ ಬ್ರೋ ಬಾತ್ ಕೋಳಿಗಳು ಮತ್ತು ಬೆಂಕಿ ಕೋಳಿಗಳು ಕೊಡ್ತೀರಾ ಅಂತ. ಅಂದರೆ ನಿಮಗೆ ಮರಿಗಳು ಸಿಗ್ತವೆ. ಅಂದರೆ ಫಾರಮ್ ಬಾತ್ ಕೋಳಿಗಳದ್ದು ಮರಿಗಳು ಸಿಗ್ತವೆ ಮತ್ತು ಬೆಂಕಿ ಕೋಳಿಗಳು ಮರಿಗಳು ಸಿಗ್ತವೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಸ್ಪಾಟ್ಗೆ ವಿಸಿಟ್ ಮಾಡಿ. ಈಗ ಫಾರಮ್ಗಳಲ್ಲಿ ಬೆಂಕಿ ಕೋಳಿ ಆಗಲಿ ಬಾತು ಕೋಳಿ ಆಗಲಿ ತುಂಬ ಇಂಪಾರ್ಟೆಂಟು. ಅಂತಂದರೆ ನಿಮ್ಗೆ ಹದ್ದು ಕಾಗೆ ಬಂದರೆ ಫಸ್ಟು ಅವೇನೇ ಸೌಂಡ್ ಮಾಡಿ ನಿಮಗೆ ಯಾವ ಥರ ಏನೇನು ಬರ್ತಿದೆ ಏನೇನು ಬರ್ತಿಲ್ಲ ಅಂತ ತೋರಿಸೋದು ಹದ್ದು ಕಾಗೆಗಳು ಬಂತು ಅಂದರೆ ಬೆಂಕಿ ಕೋಳಿ ಮತ್ತು ಬಾತು ಕೋಳಿಗಳು. ಆದ್ದರಿಂದ ನಿಮ್ಗೆ ಏನಾದರೂ ಬಾತು ಕೋಳಿ ಮರಿಗಳು ಬೇಕಾಗಿದ್ದರೆ ಮತ್ತು ನಿಮಗೆ ಬೆಂಕಿ ಕೋಳಿ ಮರಿಗಳೇನಾದರೂ ಬೇಕಿದ್ರೆ ಅಂದರೆ ವೈಟ್ ಕಲರ್ ಬೇಕು ಅಂದರೆ ವೈಟ್ ಕಲರ್ ಸಿಗುತ್ತೆ, ಮತ್ತು ಕಲರ್ಸ್ ಬೇಕು ಅಂದರೆ ಕಲರ್ಸಲ್ಲಿ ಬೆಂಕಿ ಕೋಳಿ ಸಿಗುತ್ತೆ. ಬಾತು ಕೋಳಿಗಳದು ಅಷ್ಟೇ ದೊಡ್ಡ ಸಿಗಲ್ಲ, ಮರಿಗಳು ಸಿಗುತ್ತೆ. ಅಂತಂದರೆ ಇನ್ನೇನು ಆಲ್ರೆಡಿ ಅದ್ದಕ್ಕಾಗಿ ಒಡಿನಾರದಂತೆ ಇರುವಂಥ ಬೆಂಕಿ ಕೋಳಿಗಳು ಬಾತು ಕೋಳಿಗಳು ಸಿಗ್ತವೆ. ಟೋಟಲಾಗಿ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಪಾಟ್ ವಿಸಿಟ್ ಮಾಡಿ. ಮತ್ತು ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗೇ ಇರುತ್ತೆ. ಅಂತಂದರೆ ಅದೆಲ್ಲ ನಮ್ಮ ಹತ್ರನೇ ಕೋಳಿನ ಮರಿ ಮಾಡಿಸಿರೋದು, ಅಂದರೆ ನಾಟಿ ಕೋಳಿನ ಮರಿ ಮಾಡಿಸಿರೋದು. ಅದನ್ನು ಕೂಡ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸ್ಪಾಟ್ ವಿಸಿಟ್ ಮಾಡಿ. ನಿಮ್ಗೆ ಏನಾದರೂ ಬಾತು ಕೋಳಿ ಅಥವಾ ಬೆಂಕಿ ಕೋಳಿ ಮರಿಗಳು ಅಥವಾ ಈ ಥರದ್ದು ಏನಾದರೂ ಬೇಕು ಅಂತಂದರೆ ಕಾಲ್ ಮಾಡಿ. ಮತ್ತು ನಿಮಗೆ ಟೋಟಲಾಗಿ ಸಿಗುತ್ತೆ. ಸುಮ್ಮನೆ ಕಾಲ್ ಮಾಡಬೇಡಿ ಅಣ್ಣ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಕಾಲ್ ಮಾಡ್ದೋ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಕಾಲ್ ಮಾಡ್ದೋ. ಬೆಂಕಿ ಕೋಳಿ ಅಂತಂದರೆ ಗಿನಿ ಕೋಲು ಅಂತ ಕರೀತಾರೆ. ಮತ್ತು ಬಾತು ಕೋಳಿಗಳಲ್ಲಿ ವೈಟ್ ಬಾತ್ ಕೋಳಿ ಮರಿಗಳು ಸಿಗ್ತವೆ. ಟೋಟಲಾಗಿ ನೀವು ಪ್ರೆಸೆಂಟ್ಲಿ ಸ್ಪಾಟಿಗೆ ಬಂದು ಸ್ಪಾಟಲ್ಲೇ ತೊಗೊಂಡೋಗ್ಬೇಕು. ಯಾವುದೇ ರೀತಿ ಡೆಲಿವರಿ ಆಗಲಿ ಬಾಕ್ಸ್ಗೆ ಕಳಿಸೋದಾಗಲಿ ಈ ಥರದ್ದು ಯಾವುದೂ ಇರೋಲ್ಲ. 5 ಜೊತೆ ಸಿಗುತ್ತೆ. ಅಂದರೆ ಲಿಮಿಟೆಡು, ಅಂದರೆ ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡು. ಅಂತಂದರೆ ಬಾತು ಕೋಳಿ ಒಂದು 5 ಜೊತೆ ಅಲ್ಲ, ಬಾತು ಕೋಳಿ 5 ಜೊತೆ ಬೆಂಕಿ ಕೋಳಿ 5 ಜೊತೆ ಸಿಗುತ್ತೆ ಅಷ್ಟೇ. ಟೋಟಲಾಗಿ ಸ್ಪಾಟ್ಗೆ ಬರಬೇಕು, ಸ್ಪಾಟಲ್ಲೇ ಬಂದು ನೋಡಿ ತೊಗೊಂಡೋಗ್ಬೇಕು ಫ್ರೆಂಡ್ಸ್.
ಇವಾಗ ಪ್ಯೂರ್ ನಾಟಿ ಕೋಳಿ ಮರಿ ಸಾಕಿರ್ತೀರಾ ಅಂದರೆ ಮರಿಗಳು ಸಾಕಿದಾಗ ಏನು ಅಂತಂದರೆ ತುಂಬ ಜನ ಈಗ ಬ್ರೀಡಿಂಗ್ ಸೆಟಪ್ ಮಾಡಬೇಕು, ಮರಿಗಳಿಗೆ ಬ್ರೀಡಿಂಗ್ ಸೆಟಪ್ ಮಾಡಿ ಬ್ರೀಡಿಂಗ್ ಸೆಟಪಲ್ಲೇ ಮರಿಗಳು ಬಿಡಬೇಕು, ಈ ಥರದ್ದೆಲ್ಲ ಅನ್ಕೊಂಡಿರ್ತೀರಾ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಬ್ರೀಡಿಂಗ್ ಸೆಟಪ್ ಏನಂತಂದರೆ ಬೇಸಿಗೆಗಾಲದಲ್ಲಿ ಇಂಪಾರ್ಟೆಂಟ್ ಅಲ್ಲ. ಅಂತಂದರೆ ಮರಿಗಳನ್ನ ನೀವು ಸಪ್ರೇಟಾಗಿ ಈ ಥರ ಬಿಟ್ಟರು ಕೂಡ ಬ್ರೀಡಿಂಗ್ ಸೆಟಪ್ ಇಂಪಾರ್ಟೆಂಟ್ ಆಗಲ್ಲ. ಇವಾಗ ಏನಪ್ಪ ಅಂತಂದರೆ ಕಾವು ಕಡಿಮೆ ಇದ್ದರೂ ಕೂಡ ಬ್ರೀಡಿಂಗ್ ಸೆಟಪ್ ಆಗೇ ಆಗುತ್ತೆ. ಅಂತಂದರೆ ಮರಿಗಳು ಸಾಕೋಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ತಾಯಿ ಕೋಳಿ ಹತ್ರ ಬಿಟ್ಟರೆ 3 ತಿಂಗಳು ಬೇಕು. ಆ ಥರ ತಾಯಿ ಕೋಳಿ ಎಲ್ಲಂತೆ ಬಿಟ್ಕೊಂಡ್ರೆ ಈ ಥರ ಒಂದಷ್ಟು ಅಂತಂದರೆ ಕಡಿಮೆ ಡೇಸ್ಗಳು ಅಂತಂದರೆ ಈಗ 1 ತಿಂಗಳು 1.5 ತಿಂಗಳಿಗೆಲ್ಲ ಮರಿ ಬಲಿತವೆ, ಮತ್ತು ಮರಿಗಳು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತವೆ. ಮತ್ತು ಈ ಥರದ್ದೆಲ್ಲ ಇದ್ದಾಗ ಮರಿಗಳು ಫುಲ್ ಆ್ಯಕ್ಟಿವ್ ಆಗಿ ಬಂದಾದಮೇಲೆ ಬ್ರೀಡಿಂಗ್ ಸೆಟಪ್ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅದಕ್ಕೆ ಬ್ರೀಡಿಂಗ್ ಸೆಟಪ್ಪು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಬಟ್ ನೀವೇನಪ್ಪ ಅಂತಂದರೆ ಫಸ್ಟು ನೀವು ಮಾಡಬೇಕಾಗಿರೋದೇನು, ಈ ಥರ ಬಿಟ್ಕೊಂಡು ಮಾಮೂಲಿ ಫಸ್ಟು ಡೇಯಿಂದ ರವೆ ಮತ್ತು ಬೆಲ್ಲದ ನೀರು ಈ ಥರದ್ದೆಲ್ಲ ಕೊಟ್ಕೊಂಡು ಆಮೇಲೆ ಒಂದು 15 ದಿನನಾದರೂ ಫೀಡಲ್ಲಿ ಇಡಬೇಕಾಗುತ್ತೆ. 15 ದಿನ 20 ದಿನ ಫೀಡಲ್ಲಿ ಇಟ್ಟಾದಮೇಲೆ ಮರಿಗಳು ಈ ಥರ ಆ್ಯಕ್ಟಿವ್ ಆಗಿ ಕಂಪ್ಲೀಟಾಗಿ ಕಾಣಿಸ್ತವೆ. ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು ಈ ಥರ ನೀಟಾಗಿ ಕಾಣಿಸ್ತವೆ. ಇಷ್ಟನ್ನ ನೀವು ತಿಳ್ಕೊಳ್ಳೇಬೇಕು ಕಂಪಲ್ಸರಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈಗ ಕಾವು ಕೂತಿರೋ ಕೋಳಿಗಳಿರ್ತವೆ. ಅಂದರೆ ಕಾವು ಕೂತಿರೋ ಕೋಳಿಗಳು ಬಡ್ಡಿ ಮಂಗ ಹೆಂಗೆ ಅಂತಂದರೆ ಒಂದು ಕೋಳಿಯಿಂದ ಇನ್ನೊಂದು ಕೋಳಿಗೆ ಹೋಯ್ತಾ ಇರ್ತವೆ. ಅಂದರೆ ಈಗ ಒಂದು ಕೋಳಿಯಿಂದ ಒಂದು ಕೋಳಿಗೆ ಹೋಗೋದು, ಆಮೇಲೆ ಒಂದು ಚೆಂಗ್ಳು ಕೋಳಿಗಳು ಹೋಗ್ಬಿಟ್ಟು ಮೊಟ್ಟೆ ಹೊಡ್ಕೊಂಡು ಮೊಟ್ಟೆ ಒಳಗಡೆ ಇರೋದೆಲ್ಲ ಕುಡ್ಕೊಳ್ಳೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಮಾಡ್ತಾ ಇರ್ತವೆ. ಇದ್ರ ಬಗ್ಗೆ ತುಂಬ ಜನ ಕೇಳಿದಾಗ ಹೇಳಿದ್ನಲ್ಲ, ಮೇವುಗಳಿಗೆ ಎತ್ತಿ ಬಿಡ್ಬೇಕು, ಮೊಟ್ಟೆ ಹೊಡ್ಕೊಂಡು ಕುಡಿತೈತಿ ಅಂತಂದರೆ ಅದನ್ನ ಡೇ ಟು ಡೇ ನೋಡ್ತಾ ಇರಬೇಕು. ಆ ಕೋಳಿ ಅಂದ್ರೆ ಅದೇ ಥರ ಕಂಟಿನ್ಯೂ ಮಾಡ್ತೈತಿ ಅಂದರೆ ಬೇರೆ ಕೋಳಿ ಕುಂಡ್ರಿಸ್ಲೇಬೇಕಾಯ್ತದೆ. ಅದು ಫಸ್ಟ್ನೇ ಸಲ ಬಂದಾಗ ಅದೇ ಥರ ಮಾಡೋದು, 2ನೇ ಸಲಿಗೆ ಶುರುವಾಯ್ತದೆ. ಅಲ್ಲಿ ಗಂಟ ಫಸ್ಟ್ನೇ ಸಲ ಹಂಗೆ ಆಯ್ತದೆ, ಆಮೇಲೆ 2ನೇ ಸಲಿಗೆ ಶುರುವಾಯ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನೀವು ಈಗ ಬ್ರೀಡಿಂಗ್ ಇದು ಏನಪ್ಪ ಅಂತಂದರೆ ಕೋಳಿಗಳಿಗೆ ಕಾವು ಕೂರಿಸಿರ್ತೀರ. ಈ ಕಾವು ಕೂರಿಸಿದಾಗ ಒಂದರಿಂದ ಇನ್ನೊಂದು ಕೋಳಿಗೆ ಹೋಗಿ ಒಂದು ಕೋಳಿಗೆ ಕುಣಿಸಿದ್ದೀರಿ ಅಂದರೆ ಆ ಕೋಳಿ ತಕ್ಕ ಬೇರೆ ಕೋಳಿ ಹೋಗಿ ಕೂತೈತೆ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದು ಬೇರೆ ತಕ್ಕ ಹೋಗಿ ಕೂತ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಂತಂದರೆ ಇನ್ನು ಪ್ರಾಬ್ಲಮ್ ಅಂತ ಕೆಲವರು ಕೇಳ್ಕೊತಾ ಇದ್ದೀರಾ. ಬಟ್ ಅದು ಯಾವುದೂ ಪ್ರಾಬ್ಲಮ್ ಅಲ್ಲ. ಅಚ್ಚುಕಟ್ಟಾಗಿ ಒಂದು ಕೋಳಿಯಿಂದ ಇನ್ನೊಂದು ಕೋಳಿಗೆ ಹೋಗ್ಬೋದು, ಇನ್ನೊಂದು ಕೋಳಿಯಿಂದ ಇನ್ನೊಂದು ಕೋಳಿ ಕುಣಿಸುತ್ತಾಗ ಆರಾಮಾಗಿ ಹೋಗಿ ಕೂತ್ಕೋಬೋದು. ಅಂತಂದರೆ ಮೇವು ಬಿಟ್ಟಾಗ ಒಳಗಡೆ ಹೋಗಿ ಕೂತ್ಕೊಂಡಾಗ ಇದನ್ನ ಅರ್ಥ ಮಾಡ್ಕೋಬೇಕು ತುಂಬ ಜನ. ಇಷ್ಟನ್ನು ಅರ್ಥ ಮಾಡಿಕೊಟ್ರೆ ಚೆನ್ನಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ಕೇಳ್ತಾ ಇರೋದೇನಪ್ಪ ಅಂತಂದರೆ ಈಗ ನೀವು ಕೋಳಿಗಳು ತೊಗೊಂಡಿರ್ತೀರಾ ಅಥವಾ ಇಲ್ಲಾಂದ್ರೆ ರೋಡ್ ಸೈಡಲ್ಲಿ ಇಲ್ಲ ಮಾರೋರ ಹತ್ರ ತೊಗೊಂಡಿರ್ತೀರ. ಈಗ ಪ್ಯೂರ್ ನಾಟಿ ಅಂದ್ಬಿಟ್ಟು ಎಷ್ಟು ಜನ ಅಂತಂದರೆ ಕೋಳಿಗಳು ತಗೊಂಡಿರ್ತೀರಲ್ಲಪ್ಪ, ಎಷ್ಟು ಜನ ಪ್ಯೂರ್ ನಾಟಿ ಅಂದ್ಬಿಟ್ಟು ಸೋನಾಲಿ ಕೋಳಿಗಳು ತೊಗೊಂಡು ಬರೀ ಮೊಟ್ಟೆ ಮಾತ್ರ ಇಕ್ತಿದೆ ಮತ್ತು ಮರಿ ಮಾಡ್ತಿಲ್ಲ. ಈ ಥರದ ಕಂಪ್ಲೇಂಟ್ ಎಷ್ಟು ಜನಕ್ಕಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಅಂದರೆ ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಅಂತಂದರೆ ತುಂಬ ಪ್ರಾಬ್ಲಮ್ ಆಗೋಗೈತೆ. ಅಂತಂದರೆ ಸೋನಾಲಿ ಕೋಳಿಗಳು ತಗೊಳ್ಳುವಾಗ ಗೊತ್ತಿರಲ್ಲ, ಮತ್ತು ಅದ್ರ ಬಗ್ಗೆ ಅನುಭವ ಇಲ್ಲಂತೆ ಎಷ್ಟು ಜನ ತೊಗೊಂಡೋಗಿ ಮೋಸ ಹೋಗಿದ್ದೀರಾ. ನಿಮ್ಮ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರಾ ಆ ಥರ ಅಂತ. ತುಂಬ ಜನ ಕೇಳ್ತಾ ಇರೋದು ಮೊಟ್ಟೆಗಳು ಯಾಕೆ ಕೊಡಲ್ಲ ಗುರು ನೀನು ಅಂತ. ಅಂದರೆ ತುಂಬ ಜನ ಮೊಟ್ಟೆಗಳು ಕಾಲ್ ಮಾಡ್ತಾ ಇರ್ತೀರಾ, ಮೊಟ್ಟೆಗಳು ಯಾಕೆ ಕೊಡಲ್ಲ ಗುರು, ಮೊಟ್ಟೆ ಯಾಕೆ ಕೊಡಲ್ಲ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ಬಟ್ ನಾನು ಯಾಕಪ್ಪ ಮೊಟ್ಟೆ ಕೊಡೋದಿಲ್ಲ ಅಂತಂದರೆ ಈಗ ನಾವು ಹೊರಗಡೆ ಹೋಗಿ ಮೊಟ್ಟೆ ತಂದು ಕುಣ್ಸೋಕ್ಕಾಗಲ್ಲ. ನಮ್ಮ ಹತ್ರ ಇನ್ಕ್ಯುಬೇಟರ್ಸು ಮತ್ತು ಕೋಳಿಗಳು ಕಾವಿಗೆ ಬಂದಾಗ ಒಂದೇ ಸಮಯ ಇರೋದಿಲ್ಲ. ಅದಕ್ಕೆ ಕಾವಿಗೆ ಬಂದಾಗ ಮೊಟ್ಟೆಗಳು ಬೇಕು ಅಂದ್ಬಿಟ್ಟು 15 ದಿನದ ಒಳಗಡೆ ಮಾತ್ರ ಮೊಟ್ಟೆ ಇಟ್ಕೊಳ್ಳೋದು, ಅಲ್ಲಲ್ಲೇ ಕಾವು ಕುಂಡ್ರಿಸ್ಬಿಡ್ತೀವಿ. ಅಂದರೆ ನಾವು ಜಾಸ್ತಿ ಫೋಕಸ್ ಮಾಡೋದು ಯಾವಾಗಪ್ಪ ಅಂತಂದರೆ ಮರಿ ಮೇಲೆ ಕೋಳಿ ಮೇಲೆ, ಅಂತಂದರೆ ಮರಿಗಳ ಮೇಲೆ ಜಾಸ್ತಿ ಕೋಳಿಗಳ ಮೇಲೆ ಫೋಕಸ್ ಮಾಡೋದು. ಈಗ ಕೋಳಿಗಳು ಮರಿಗಳಿತ್ತು ಅಂತಂದರೆ ಅಂಥ ಮೊಟ್ಟೆಗಳು ಎಷ್ಟು ಬೇಕಾದ್ರೂ ಇಕ್ಕಿಸ್ಕೋಬೋದು. ಈಗ ನಾವು 10-15 ರೂಪಾಯಿ ಮೊಟ್ಟೆ ರೇಟ್ ಕೊಡ್ತಾರೆ ಅಂದ್ಬಿಟ್ಟು ಮೊಟ್ಟೆಗಳು ಕೊಟ್ಕೊತ ಇದ್ದರೆ ಆ ಮೊಟ್ಟೆಗಳೇನಾಯ್ತಾ ಇರ್ತವೆ, ಮರಿ ಮಾಡ್ಸೋಕ್ಕಾಗಲ್ಲ. ಮತ್ತು ಹೊರಗಡೆಯಿಂದ ಮೊಟ್ಟೆ ತಂದು ಮರಿ ಮಾಡ್ಸೋಕ್ಕಾಗಲ್ಲ. ಮೊಟ್ಟೆ ತಂದು ಮಾಡ್ತೀವಿ ಅಂತಂದರೆ ಕ್ರಾಸ್ ಕೋಳಿಗಳು ಜಾಸ್ತಿ ಬರ್ತವೆ. ಅವಾಗೆಲ್ಲ ನೀವೇನು ಮಾಡ್ತೀರಾ, ಇವ್ರ ಹತ್ರ ಪ್ಯೂರೇ ಇಲ್ಲ ಅನ್ನೋ ರೇಂಜ್ಗೆಲ್ಲ ಫಿಕ್ಸ್ ಆಗಿಬಿಡ್ತೀರಾ. ಅದಕ್ಕೆ ಹೊರಗಡೆ ಎಲ್ಲ ತರಲ್ಲ. ಅಂತಂದರೆ ಇಲ್ಲೇನು ಇರ್ತವೆ, ಇಲ್ಲೇನು ಮಾಡ್ತವೆ ಅಷ್ಟು ಮಾತ್ರ ಫಿಕ್ಸ್ ಆಯ್ತೀವಿ. ಅಷ್ಟಕ್ಕೆ ಮಾತ್ರ ಮರಿಗಳು ಮಾಡಿಸಿ ಮರಿಗಳು ಕೊಡೋದು ಮತ್ತು ಮರಿಗಳಿಗೆ ಕೊಡೋದು ಅಷ್ಟೇ. ಅಂದರೆ ನಮ್ಮ ಹತ್ರ ಏನೈತೆ ಕೋಳಿಗಳು, ನಮ್ಮ ಹತ್ರ ಎಷ್ಟು ಕೋಳಿಗಳೈತೆ ಅಷ್ಟಕ್ಕೆ ಮಾತ್ರ.